ನನ್ನ ಹೆಸರು ಚೈತ್ರ ಅಂತ. ನಾನಿವತ್ತು ನಿಮ್ಗೆ ಇವತ್ತು ಆ, ಮರ್ಮ ಚಿಕಿತ್ಸೆ ಬಗ್ಗೆ ನಂಗೆ ಗೊತ್ತಿರೋ ಇನ್ಫಾರ್ಮೇಶನ್ ಎಕ್ಸ್ಪ್ಲೈನ್ ಮಾಡಿ ಅದನ್ನ ನಿಮ್ ಕೇಳ್ತಾ ಹತ್ರ ಇದೆ ಶೇರ್ ಮಾಡ್ಕೊತೀನಿ ಮ್ಯಾಮ್. ಕೇಳಿಸ್ತಿದೆ ಅಲ್ವಾ? ಕೇಳ್ತಾ ಇದೆ ಹೇಳಿ. ಕೇಳ್ತಾ ಹಾ ಇದೆ. ಹಾ. ಮುಂಚೆಯಿಂದನೂ ನಾವು ಹಬ್ಬದ ಟೈಮಲ್ಲಿ ಆಗಿರ್ಲಿ ಅಥವಾ ಯಾವಾಗಾದ್ರೂ ಎಣ್ಣೆ ಸ್ನಾನ ಮಾಡ್ತಾ ಇರ್ತೀವಿ. ಎಣ್ಣೆ ಹಚ್ಕೊಂಡು ಚೆನ್ನಾಗಿ ಮಸಾಜ್ ಮಾಡ್ಕೊಂಡು ನಾವು ಸ್ನಾನ ಮಾಡೋದ್ರಿಂದ ನಮಗೆ ತುಂಬಾ ಮೈಂಡ್ ರಿಲೀಫ್ ಅನ್ಸುತ್ತೆ, ಬಾಡಿ ಪೇನ್ಸ್ ಎಲ್ಲ ಸ್ವಲ್ಪ ಕಡಿಮೆ ಆಗುತ್ತೆ. ಆಮೇಲೆ ಇವಾಗಿನ ಕಾಲದಲ್ಲೂ ಕೂಡ ಅಂದ್ರೆ ವರ್ಷಕ್ಕೆ ಒಂದ್ಸಲ ಅಥವಾ 2 ಸಲ ಅಷ್ಟೇ ಎಣ್ಣೆ ಸ್ನಾನ ಮಾಡ್ತಾರೆ. ವಾರಕ್ಕೊಂದ್ಸಲನೋ 2 ಸಲನೋ ತಲೆಗೆ ಆಯಿಲ್ ಹಚ್ಕೊಂಡು ನೀಟಾಗಿ ಮಸಾಜ್ ಮಾಡ್ಕೊಂಡು ಸ್ನಾನ ಮಾಡೋದ್ರಿಂದ ಅವ್ರಿಗೂ ಸ್ವಲ್ಪ ತಲೆನೋವು ಅದು ಇದು ಎಲ್ಲ ಕಡಿಮೆ ಆಗ್ತಿರುತ್ತೆ. ಇನ್ನ ಕೆಲವರು ಬಾಡಿಗೆ ಅಂದ್ರೆ ಫೇಸಿಗೆ ಮತ್ತೆ ಪಾದಕ್ಕೆ ಮಾತ್ರ ಆಯಿಲ್ ಹಚ್ಕೊಂಡು ಮಸಾಜ್ ಮಾಡ್ಕೋತಿರ್ತಾರೆ. ಅದ್ರಿಂದ ಅವ್ರು ಹೆಂಗೆ ಅಂದ್ರೆ ಡೈಲಿ ತುಂಬಾ ಆಕ್ಟಿವ್ ಆಗಿರ್ತಾರೆ, ತುಂಬಾ ಅವ್ರ ಆರೋಗ್ಯ ಕೂಡ ತುಂಬಾ ಚೆನ್ನಾಗಿರುತ್ತೆ. ಇದ್ರ ಬಗ್ಗೆ ಇದು ಯಾಕೆ ಏನು ಎತ್ತ ಅಂತ ನಂಗೆ ಗೊತ್ತಿರ್ಲಿಲ್ಲ, ಹಿಂದಿಂದ ಏನೋ ಗೊತ್ತಿರ್ಲಿಲ್ಲ. ಬಟ್ ನನಗೆ ಇದ್ರಿಂದ ಏನ್ ಯೂಸು ಅದೆಲ್ಲ ಗೊತ್ತಾಗಿದ್ದು ನಂಗೆ ಮರ್ಮ ಥೆರಪಿ ಅಟೆಂಡ್ ಮಾಡಿದಾಗ. ನಂಗೆ ಅಂದ್ರೆ ಕೈ ನೋವು ತುಂಬಾ ಇತ್ತು. ಒಂದು 7-8 ವರ್ಷದಿಂದ ನೆಕ್ ಪೇನು ಮತ್ತೆ ತಲೆನೋವು, ಕೈ ನೋವು ತುಂಬಾ ಇತ್ತು ನಂಗೆ. ಅದು ಎಲ್ಲಿ ತೋರ್ಸಿದ್ರು ಸರಿ ಆಗ್ತಿರ್ಲಿಲ್ಲ ನಂಗೆ. ಅದು ಹಾಸ್ಪಿಟ್ಲಲ್ಲೆಲ್ಲ ತೋರಿಸಿದಾಗ ನಂಗೆ ಮೈಗ್ರೇನ್ ಇದೆ ಅಂತ ಅದು ಇದು ಅಂತ ಟ್ಯಾಬ್ಲೆಟ್ಸ್ ತುಂಬಾ ಕೊಟ್ಟಿದ್ದಾರೆ, ನಾನು ತುಂಬಾ ತಗೊಂಡಿದ್ದೀನಿ. ಬಟ್ ಎಲ್ಲೂ ಏನು ಕಡಿಮೆ ಆಗ್ತಿರ್ಲಿಲ್ಲ. ಪೇನ್ ಕಿಲ್ಲರ್ಗೆ ಅವಾಗಕ್ಕಷ್ಟೇ ಕಡಿಮೆ ಆಗ್ತಿತ್ತು, ಅದಾದ್ಮೇಲೆ ಏನೂ ಇಲ್ಲ, ಮತ್ತು ತಿರ್ಗಾ ಅದೇ ಬರ್ತಿತ್ತು. ಅದಾದ್ಮೇಲೆ ನಮ್ದು MRI ಸ್ಕ್ಯಾನ್ ಮಾಡ್ಸಕ್ ಹೇಳಿದ್ರು, ಅದ್ ಮಾಡಿಸ್ದಾಗ ಗೊತ್ತಾಯ್ತು ನಂಗೆ ಬಲ್ಜ್ ಆಗಿದೆ ಅಂತ ಹೇಳಿ. ಅದು ಬಲ್ಜ್ ಆಗಿರೋದ್ರಿಂದ ನಿಮ್ಗೆ ಆಪರೇಷನ್ ಮಾಡ್ಲೇಬೇಕು, ಇಲ್ಲ ಅಂದ್ರೆ ಸರಿ ಹೋಗಲ್ಲ, ಅದ್ ಹಂಗೆ ಇರುತ್ತೆ, ಪೇನ್ ಅಲ್ಲೇ ಇರ್ಬೇಕಾಗುತ್ತೆ ನೀವು ಅಂತ ಹೇಳಿದ್ರು. ಇದನ್ನ ನಾನು ನಮ್ಮ ಅಕ್ಕನ ಹತ್ರ ಶೇರ್ ಮಾಡ್ಕೊಂಡಾಗ ಅವಳು ನಂಗೆ ಮಹಾತಾರ್ ಫೌಂಡೇಶನ್ ಅಲ್ಲಿ ಮರ್ಮ ಥೆರಪಿ ಬಗ್ಗೆ ಹೇಳಿದ್ದು. ಅದು ಗೊತ್ತಾದ್ಮೇಲೆ ನಾವ್ ಒಂದ್ಸಲ ಹೋಗಿದ್ವಿ ಬ್ಯಾಂಗ್ಳೂರ್ಗೆ. ಮಹಾತಾರ್ ಫೌಂಡೇಶನ್ಗೆ ಹೋದಾಗ ಮರ್ಮ ಥೆರಪಿ ಬಗ್ಗೆ ಹೇಳಿ, ಆಮೇಲೆ ಅವ್ರು ನಂಗೆ 15 ಮಿನಿಟ್ಸ್ ಅಲ್ಲಿ 15 ನಿಮಿಷದಲ್ಲಿ ನಂಗೆ ನೋವು ಫುಲ್ ಕಡಿಮೆ ಆಗಿ, ಆಮೇಲೆ ನಂಗೆ ಕಾನ್ಸ್ಟಿಪೇಷನ್ ಅದು ಇದು ಎಲ್ಲ ಏನೇನೋ ಪ್ರಾಬ್ಲಮ್ ಇತ್ತು, ಅದಕ್ಕೆ ಸೊಲ್ಯೂಷನ್ ಕೊಟ್ಟು, ಆಮೇಲೆ ಮರ್ಮ ಥೆರಪಿ ಬಗ್ಗೆ ಅವ್ರು ಎಕ್ಸ್ಪ್ಲೈನ್ ಮಾಡಿದಾಗ ಗೊತ್ತಾಯ್ತು ನಂಗೆ ಇದು ಆಯಿಲ್ ಹಾಕೊಂಡು ಮಸಾಜ್ ಮಾಡ್ಕೊಳ್ಳೋದ್ರಿಂದ ಆಗಿರ್ಲಿ, ಅದೆಲ್ಲಾ ಮುಂಚೆಯಿಂದನೂ ಬರ್ತಿರೋದು ಅಥವಾ ಇವಾಗ ಯೂಸ್ ಮಾಡ್ತಿರೋದಕ್ಕೂ ನಮ್ ದೇಹದಲ್ಲಿರೋ ಎಷ್ಟೊಂದು ನೋವು ಕಡಿಮೆ ಆಗ್ತಿರೋದೇ ಅದಕ್ಕೆ ರೀಸನ್ನು. ನಾವ್ ಅದ್ ಯಾವ್ದನ್ನು ಫಾಲೋ ಮಾಡ್ತಿರ್ಲಿಲ್ಲ ಮುಂಚೆಯಿಂದನು, ಬಟ್ ಇವಾಗ ಇತ್ತೀಚೆಗೆ ಅದ್ರ ಬಗ್ಗೆ ಗೊತ್ತಾದ್ಮೇಲಿಂದ ಅದನ್ನ ಸ್ವಲ್ಪ ಫಾಲೋ ಮಾಡ್ತಾ ಇದ್ದೀನಿ. ಆಕ್ಚುಲಿ ಮರ್ಮ ಥೆರಪಿ ಅಂದ್ರೆ ನಮ್ ದೇಹದಲ್ಲಿ 107 ಮರ್ಮ ಪಾಯಿಂಟ್ಸ್ ಅಂತ ಇದಾವೆ, ಅಂದ್ರೆ ಮರ್ಮ ಬಿಂದುಗಳಿಂತ ಇದಾವೆ. ಅದನ್ನ ನಾವು ಪ್ರೆಸ್ ಮಾಡೋದ್ರಿಂದ ಅಥವಾ ಅದಕ್ಕೆ ಮಸಾಜ್ ಮಾಡೋದ್ರಿಂದ, ಆಯಿಲ್ ಹಾಕಿ ಮಸಾಜ್ ಮಾಡೋದ್ರಿಂದ ಅದು ನಮ್ ದೇಹದಲ್ಲಿರೋ ನೋವು ಅದೆಲ್ಲ ಕಡಿಮೆ ಮಾಡ್ತದೆ. ಆಮೇಲೆ ಎನರ್ಜಿ ಒಂದ್ ಕಡೆ ಅಷ್ಟೇ ಸೇವ್ ಆಗ್ಬಿಟ್ಟು ಬೇರೆ ಭಾಗಕ್ಕೆ ಅದು ಫ್ಲೋ ಆಗದೆ ಇದ್ರೆ ಆ ಭಾಗದಲ್ಲಿ ನಮಗೆ ನೋವು ಕಾಣಿಸ್ಕೊಳ್ಳುತ್ತೆ ಅಥವಾ ಉರಿ ಕಾಣಿಸ್ಕೊಳ್ಳುತ್ತೆ, ಅಥವಾ ಇಲ್ಲ ಅಂದ್ರೆ ನಮ್ದು ರೋಗ ನಿರೋಧಕ ಶಕ್ತಿ ಕಡಿಮೆ ಆಗುತ್ತೆ. ಆಮೇಲೆ ರಕ್ತ ಪರಿಚಲನೆ ಜಾಸ್ತಿ ಆಗ್ತಿರಲ್ಲ, ಹಂಗಾಗಿ ಅದ್ರಿಂದ ನಮಗೆಲ್ಲಾ ಕಾಯಿಲೆಗಳು ಬರಕ್ ಸ್ಟಾರ್ಟ್ ಆಗ್ತಿದೆ ಅಂತ ನನ್ಗೆ ಅವಾಗ ಗೊತ್ತಾಯ್ತು. ಮರ್ಮ ಥೆರಪಿ ಬಗ್ಗೆ ತಿಳ್ಕೊಬೇಕು ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆ ಎಲ್ಲ ತಿಳ್ಕೊಂಡಾಗ ಇದು ಆಯಿಲ್ ಮಸಾಜು ಅದ್ರ ಬಗ್ಗೆ ಅಥವಾ ಪಾಯಿಂಟ್ಸ್ ಬಗ್ಗೆ ನಮಗೆಲ್ಲ ಗೊತ್ತಾಗಿದ್ದು ಅವಾಗ. ಇವಾಗ ಅದು ನಮಗ್ ಗೊತ್ತಿಲ್ದಾನೆ ಮುಂಚೆಯಿಂದನೂ ಮಾಡ್ಕೊಂಡ್ ಬಂದಿದೀವಿ, ಬಟ್ ಇವಾಗ ನಾವ್ ಯಾರು ಅದನ್ನ ಫಾಲೋ ಮಾಡ್ತಾ ಇಲ್ಲ. ಅದನ್ನ ಯಾರಾದ್ರೂ ಮಾಡ್ತಾ ಇದ್ರೆ ಅವ್ರು ತುಂಬಾ ಚೆನ್ನಾಗಿರ್ತಾರೆ, ಅವ್ರ ಆರೋಗ್ಯನೂ ತುಂಬಾ ಚೆನ್ನಾಗಿ ಇಟ್ಕೊಂಡಿರ್ತಾರೆ. ಅದ್ರ ಬಗ್ಗೆ ಅಂದ್ರೆ ಅದನ್ನ ಫಾಲೋ ಮಾಡ್ತಿರೋರಿಗೆ ಮಾತ್ರ ಅದ್ರ ವ್ಯಾಲ್ಯೂ ಗೊತ್ತಿರುತ್ತೆ. ನನಗ್ ಬಂದಿರೋದ್ರಿಂದ ಮರ್ಮ ಥೆರಪಿ ವ್ಯಾಲ್ಯೂ ಇವಾಗ ಗೊತ್ತಾಗಿದೆ. ಆ ಥ್ಯಾಂಕ್ ಯು ಮಹಾತಾರ್ ಫೌಂಡೇಶನ್ಗೆ. ಆಮೇಲೆ ನಮ್ಮ ಅಕ್ಕಂಗ, ನಮ್ಮ ನಾಯಕ್ ನಟಿ ಗೀತಕ್ಕ ಇದಾರಲ್ಲ, ಅವ್ರಿಗೂ ತುಂಬಾ ಥ್ಯಾಂಕ್ ಯು ಇದ್ರ ಬಗ್ಗೆ ನಂಗೆ ಹೇಳ್ಕೊಟ್ಟಿದ್ಕೆ. ಅಲ್ಲಿ ಮಹಾತಾರ್ ಫೌಂಡೇಶನ್ ಅಲ್ಲೂ ಕೂಡ ತುಂಬಾ ಚೆನ್ನಾಗಿ ಅದೆಲ್ಲ ಎಕ್ಸ್ಪ್ಲೈನ್ ಮಾಡಿ ಅದೆಲ್ಲ ಮಾಡಿದ್ಕೆ ನಮ್ಗೆ ತುಂಬಾ ಪೇನ್ ಅಂದ್ರೆ ತುಂಬಾ ಫುಲ್ ಕಡಿಮೆ ಆಗೋಗಿದೆ ನಂಗೆ. ಇವಾಗಂತೂ ಪೇನ್ ಇಲ್ಲ, ಫುಲ್ ಆರಾಮಾಗಿದ್ದೀನಿ ನಾನು. ಆಮೇಲೆ ಅದರಿಂದ ನಮ್ ಬಾಡಿನಲ್ಲಿ ಏನಾದ್ರೂ ಟಾಕ್ಸಿನ್ಸ್ ವಸ್ತುಗಳಿದ್ರೆ ಅವು ಕೂಡ ಎಲ್ಲ ಹೋಗ್ತವೆ. ನಮ್ ಬಾಡಿನಲ್ಲಿ ಇರೋವೆಲ್ಲ ಹೋಗ್ತವೆ. ಹಂಗ್ ಮಸಾಜ್ ಇಂದ ನಮ್ದು ಹೆಲ್ತ್ ಇವಾಗ ನಾವು ನಾರ್ಮಲ್ ಆಗಿದ್ದೀವಿ, ಚೆನ್ನಾಗಿದ್ದೀವಿ ಅಂತಂದ್ರೆ ಅದನ್ನ ಕಂಟಿನ್ಯೂ ಮಾಡ್ಕೊಳ್ಳೋಕೆ ಇದು ಆಯಿಲ್ ಮಸಾಜ್ ನಾವೇ ಮನೇಲಿ ಮಾಡ್ಕೋಬಹುದು. ಬಟ್ ತುಂಬಾ ವರ್ಷಗಳಿಂದ ಪೇನ್ ಇದ್ರೆ ನಮಗೆ ಗೊತ್ತಾಗಲ್ಲ ಯಾವ ಪಾಯಿಂಟ್ಸ್ ಅಲ್ಲಿ ಯಾವ ತರ ಮಸಾಜ್ ಮಾಡ್ಬೇಕು, ಯಾವ ಪಾಯಿಂಟ್
ಇಂದ ಯಾವ ನೋವು ಕಡಿಮೆ ಆಗುತ್ತವೆ ಅಥವಾ ಉರಿ ಕಡಿಮೆ ಆಗುತ್ತೆ ಅಂತ ನಮಗೆ ಗೊತ್ತಾಗಲ್ಲ. ಹಾಗಾಗಿ ಅದು ಮರ್ಮ ಥೆರಪಿಸ್ಟ್ ಇರ್ತಾರಲ್ವಾ ತಜ್ಞರು, ಅವ್ರ ಹತ್ರನೇ ಹೋಗ್ಬಿಟ್ಟು ಅದನ್ನ ಕ್ಯೂರ್ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರ್ತೀರಾ. ಯಾರಾದ್ರೂ ಯಾವ ಏಜ್ ಅವರಾದ್ರೂ ಹೋಗ್ಬಿಟ್ಟು ಅದು ತಗೊಳ್ಳಿ ಮರ್ಮ ಥೆರಪಿನ ಅಂತ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು.